ಲಭ್ಯ ಆಗ್ತಾ ಇರೋದು. ಈಗ ಹೈಕೋರ್ಟ್ನಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ದರ್ಶನ್ ಪರ ಸಿ.ವಿ. ನಾಗೇಶ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ವಾದ ಮಂಡನೆ ಆರಂಭ ಮಾಡಿದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ ಪರ ವಕೀಲ ವಾದವನ್ನು ಆರಂಭ ಮಾಡಿದ್ದಾರೆ. 3 ವಾರಗಳಾಯಿತು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕು. ಕಾರಣ ಕೊಟ್ಟಿದ್ದು ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಬೇಕು, ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ, ಹಾಗಾಗಿ ಅವಶ್ಯಕತೆ ಇದೆ ಸರ್ಜರಿ ಮಾಡಿಸೋದು ಅನ್ನೋ ನಿಟ್ಟಿನಲ್ಲಿ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದುಕೊಂಡ್ರು. ಆದರೆ 3 ವಾರಗಳಾದರೂ ಕೂಡ ಇವತ್ತಿನವರೆಗೂ ಸರ್ಜರಿ ಮಾಡಿಸಿಲ್ಲ. ಯಾಕೆ ಅನ್ನೋದು ಈಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರುವಂಥ ಒಂದು ಪ್ರಶ್ನೆ. 3 ವಾರಗಳಾಯಿತು ಮಧ್ಯಂತರ ಜಾಮೀನು ಸಿಕ್ಕು, ಇದುವರೆಗೂ ಸರ್ಜರಿ ಮಾಡಿಸಿಲ್ಲ. ಸುಳ್ಳು ಹೇಳಿ ಇವರು ಜಾಮೀನು ತೆಗೆದುಕೊಂಡ್ರ, ಮಧ್ಯಂತರ ಜಾಮೀನು ಪಡೆದುಕೊಂಡ್ರ ಅನ್ನೋದು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ. ಈಗಾಗಲೇ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ವಾದ ಮಂಡನೆ ಆರಂಭ ಆಗಿದೆ ಈಗಾಗಲೇ ಸಿ.ವಿ. ನಾಗೇಶ್ ಅವರಿಂದ. ಹೈಕೋರ್ಟ್ನಲ್ಲಿ ನಟ ದರ್ಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಂತರ ಜಾಮೀನೇನಾದರೂ ರದ್ದಾಗ್ಬಿಡುತ್ತಾ? ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಕುತೂಹಲ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರೋ ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದರು. ಆ ಸಂದರ್ಭದಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂಥ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಗುತ್ತೆ. 3 ವಾರಗಳಾಯಿತು, ಇನ್ನು ಕೇವಲ 3 ವಾರಗಳು ಮಾತ್ರ ಉಳಿದಿರೋದು. ಹಾಗಾದ್ರೆ ಯಾವಾಗ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರೆ? ಏನೋ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ವಾದವನ್ನು ಮಾಡಿದರು. ದರ್ಶನ್ ಅವ್ರಿಗೂ ಅವರ ಸ್ಥಿತಿ ಭಾಳ ಕ್ರಿಟಿಕಲ್ ಆಗಿದೆ, ಹಾಗಾಗಿ ಜಾಮೀನು ಬೇಕೇ ಬೇಕು, ಅವರನ್ನ ಈ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡ್ತೀವಿ, ಸರ್ಜರಿ ಮಾಡಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು ಸಿ.ವಿ. ನಾಗೇಶ್ ವಾದವನ್ನು ಮಂಡನೆ ಮಾಡೋ ಮುಖೇನ ಅವರಿಗೆ ಮಧ್ಯಂತರ ಜಾಮೀನು ಸಿಗುವಂತೆ ಮಾಡಿದ್ರು. 3 ವಾರ ಆದರೂ ಕೂಡ ಇವತ್ತಿನವರೆಗೆ ಸರ್ಜರಿ ಆಗಿಲ್ಲ. ಹಾಗಾಗಿನೇ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಈಗ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ ನಟ ದರ್ಶನ್. ಅಕಸ್ಮಾತ್ ಆಗಿ ದೊಡ್ಡ ಮಟ್ಟದಲ್ಲೇ ಅವರಿಗೆ ನೋವಿದ್ದಿದ್ರೆ, ಸರ್ಜರಿ ಅವಶ್ಯಕತೆನೇ ಇದ್ದಿದ್ರೆ ಎಷ್ಟೊತ್ತಿಗೆ ಮಾಡಿಸ್ಬೋದಾಗಿತ್ತಲ್ಲ ಅನ್ನೋದು ಇಲ್ಲಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ವಾದ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ರೇಣುಕಾಸ್ವಾಮಿ ಕಳಿಸಿರೋ ಸಂದೇಶವನ್ನು ಓದ್ತಾ ಇದ್ದಾರೆ ಈಗ ಸಿ.ವಿ. ನಾಗೇಶ್. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದ್ದಂಥ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದ್ದಂಥ ಮೆಸೇಜ್ಗಳು. ಕಾನೂನಿನ ಮೇಲೆ ರೇಣುಕಾಸ್ವಾಮಿಗೆ ಗೌರವನೇ ಇರಲಿಲ್ಲ. ರೇಣುಕಾಸ್ವಾಮಿ ಕಾನೂನುಗಳನ್ನು ಗಾಳಿಗೆ ತೂರಿದ್ದಾನೆ, ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿದ್ದಾನೆ. ಆದರೆ ಇಂತಹ ವ್ಯಕ್ತಿಗಳನ್ನು ವಿಜೃಂಭಿಸಲಾಗುತ್ತಿದೆ ಅಂತ ಹೇಳಿ ಇಲ್ಲಿ ರೇಣುಕಾಸ್ವಾಮಿ ಕಳಿಸಿರುವಂಥ ಸಂದೇಶವನ್ನು ಓದೋ ಮುಖೇನ ಸಿ.ವಿ. ನಾಗೇಶ್ ಹೇಳ್ತಾ ಇರೋದು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ಗಳನ್ನು ಮಾಡಿದ್ರು ಆ ಎಲ್ಲ ಮೆಸೇಜ್ಗಳನ್ನು ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನಿನ ಮೇಲೆ ರೇಣುಕಾಸ್ವಾಮಿಗೆ ಗೌರವನೇ ಇರಲಿಲ್ಲ, ರೇಣುಕಾಸ್ವಾಮಿ ಕಾನೂನನ್ನು ಗಾಳಿಗೆ ತೂರಿದ್ದಾನೆ, ಆದರೆ ಇಂತಹ ವ್ಯಕ್ತಿಗಳನ್ನು ವಿಜೃಂಭಣೆ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ದೂರಿನ ಮೇಲೆ FIR ದಾಖಲಾಗಿದೆ. ಆದರೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ತಡ ಯಾಕಾಯಿತು? ಪೊಲೀಸರು ಪೋಸ್ಟ್ ಮಾರ್ಟಮ್ ತಡ ಮಾಡಿದ್ದೇಕೆ? ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿರೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಆದರೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ತಡ ಆಗಿದ್ಯಾಕೆ? ಪೊಲೀಸರು ಪೋಸ್ಟ್ ಮಾರ್ಟಮ್ ತಡ ಮಾಡಿದ್ಯಾಕೆ ಅಂತ